ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಮೊಗ್ವಾ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿಯ ನಿಮಿತ್ತ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶನಿವಾರ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಭಕ್ತರಿಂದ ಹಣ್ಣು ಕಾಯಿ ಸೇವೆ, ಅರ್ಚನೆ, ಆರತಿ, ಅಭಿಷೇಕ, ಸರ್ವ ಸೇವೆ, ಅಪುಪ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆಯನ್ನ ಸಲ್ಲಿಸಿದರು. ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆಯನ್ನು ಸಲ್ಲಿಸಲಾಯಿತು. ಮುಂಜಾನೆ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಮುಂಜಾನೆ 8:30ರಿಂದ ಅಭಿಷೇಕಗಳು ಆರಂಭವಾಗಿ ಮಧ್ಯಾಹ್ನ 12 ಗಂಟೆಯವರೆಗೆ ನಡೆದವು. ನಂತರ ಕಲಾಭಿಷೇಕ, ಪರಿವಾರ ದೇವತೆಗಳಿಗೆ ಪೂಜೆ, ಬಲಿ, ಮಹಾಮಂಗಳಾರತಿ ನೆರವೇರಿತು. ಭಕ್ತರು ಸರತಿ ಸಾಲಿನಲ್ಲಿ ದರ್ಶನ ಪಡೆಯುವುದಕ್ಕಾಗಿ ಪೆಂಡಾಲ್ ವ್ಯವಸ್ಥೆ, ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ಪಾನಕ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಶಾಸಕ ದಿನಕರ್ ಶೆಟ್ಟಿ, ವಿವಿಧ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿದಂತೆ ನಾಡಿನ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಲ್ಪಿಸಿಕೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಮಾತನಾಡಿ, ಪ್ರತಿ ಬಾರಿಯಂತೆ ಸಕಲ ಸಿದ್ಧತೆಯೊಂದಿಗೆ ಅದ್ದೂರಿಯಾಗಿ ಚಂಪಾಷಷ್ಠಿ ಉತ್ಸವ ನಡೆಯುತ್ತಿದ್ದು, ವಿವಿಧ ಸೇವಾ ಕಾರ್ಯಗಳಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತರಿಗೆ ಸೇವಾ ಕೌಂಟರ್ ತೆರೆದು ಮಾಹಿತಿ ನೀಡಲಾಗುತ್ತಿದೆ. ಪಾನಕ ಸೇವೆ, ಮಧ್ಯಾಹ್ನದ ನಂತರ ರಾತ್ರಿಯವರೆಗೂ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ 10,000ಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ ಭೋಜನ ವ್ಯವಸ್ಥೆ ಕಲ್ಪಿಸಿದ್ದು, ಮಧ್ಯಾಹ್ನ ಮಹಾಪೂಜೆಯಿಂದ ರಾತ್ರಿ 10:30 ಗಂಟೆಯವರೆಗೆ ನಡೆಯಲಿದೆ ಎಂದು ಹೇಳಿದರು. ಗಣಪತಿ ಸುಬ್ರಹ್ಮಣ್ಯೇಶ್ವರನಿಗೆ ವಂದಿಸ್ತಾ ಇವತ್ತಿನ ಚಂಪಾಷಷ್ಠಿಯ ಉತ್ಸವಕ್ಕಾಗಿ ಭಕ್ತಾದಿಗಳು ಬೆಳಗ್ಗೆ 6 ಗಂಟೆಯಿಂದಲೇ ಬರ್ತಾ ಇದ್ದಾರೆ. ಸರಿಸುಮಾರು ರಶ್ಶೇ ಇರ್ಬೋದು. ಭಕ್ತಾದಿಗಳ ಸಂಖ್ಯೆ 6 ಗಂಟೆಯಿಂದ ಪ್ರಾರಂಭವಾಗದ್ದು ಏರ್ತಾನೆ ಹೋಗ್ತಾ ಇದೆ. ಮತ್ತು ಬಂದಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರದಿ ಸಾಲಿನಲ್ಲಿ ಹೋದರೆ ಎಲ್ಲ ವ್ಯವಸ್ಥೆಗಳನ್ನು ಸಿಗುವಂತೆ ನೋಡಿಕೊಂಡಿದ್ದೇವೆ. ಚೀಟಿಗಳನ್ನು ಮಾಡಲಿಕ್ಕೆ, ಸೇವಾ ಚೀಟಿಗಳನ್ನು ಮಾಡಲಿಕ್ಕೆ 4 ಕೌಂಟರ್ಗಳನ್ನು ತೆರೆದು ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ದೇವಾಲಯದ ಮಹಾದ್ವಾರದಿಂದ ಹತ್ತಿರದಿಂದ ನೆರಳಲ್ಲಿ ಬರುವಂತೆ ಭಕ್ತಾದಿಗಳಿಗೆ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಸರದಿ ಸಾಲಿನಲ್ಲಿ ಹೋದರೆ ಚೀಟಿಯಿಂದ ಹಿಡಿದು ಹಣ್ಣುಕಾಯಿ ಸೇವೆ, ಪಂಚಖಾದ್ಯ ಸೇವೆ, ತೀರ್ಥ ಪ್ರಸಾದ, ದೇವರ ದರ್ಶನ ಎಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರಾಗವಾಗಿ ಅಬಾಲವೃದ್ಧರು ಕೂಡ ಹೋಗಿ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಬರುವಂತೆ ವ್ಯವಸ್ಥೆಗೊಳಿಸಲಾಗಿದೆ. ಇನ್ನು ಭಕ್ತಾದಿಗಳಿಗಾಗಿ ಬೆಲ್ಲದ ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅನೇಕ ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಇಷ್ಟೊತ್ತಿಗಾಗಲೇ ಪಡ್ಕೊಂಡಿದ್ದಾರೆ. ಇನ್ನು ಮಧ್ಯಾಹ್ನ ಸುಮಾರು 12 ಗಂಟೆಯ ಮೇಲೆ ತುಂಬ ರಶ್ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಅದರಲ್ಲೂ ಇವತ್ತು ಶನಿವಾರ ಆಗೋದ್ರಿಂದ ಮಧ್ಯಾಹ್ನ 4 ಗಂಟೆ ಮೇಲೆ ಸಂಜೆವರೆಗೆ ರಶ್ ಆಗ್ಬೋದು ಹೆಚ್ಚಾಗಿ. ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಚಂದ್ರ ಭಟ್ ಮಾತನಾಡಿ, ಶ್ರೀ ಕ್ಷೇತ್ರದಲ್ಲಿ ವರ್ಷದ 12 ತಿಂಗಳಿನಲ್ಲಿ ಪ್ರತಿ ತಿಂಗಳು ಒಂದೊಂದು ವಿಶೇಷ ಆಚರಣೆ ನಡೆಯುತ್ತದೆ. ಅದರಲ್ಲಿ ಚಂಪಾಷಷ್ಠಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಸಂತತಿ ಪ್ರಾಪ್ತಿಗಾಗಿ ವಿಶೇಷ ಹರಕೆ ಮಾಡಿಕೊಳ್ಳಲಾಗುತ್ತದೆ. ಚಿನ್ನದ ಶಿಶು, ಬೆಳ್ಳಿ ತೊಟ್ಟಿಲು,
ಬಾಳೆಕೊನೆ ಹರಕೆ ಹೇಳಿಕೊಂಡರೆ 1 ವರ್ಷದಲ್ಲಿ ಸಂತಾನ ಪ್ರಾಪ್ತಿಯಾಗಿ ಹರಕೆ ತೀರಿಸಿ ಹೋಗುತ್ತಾರೆ. ಇಲ್ಲಿ ಹರಕೆ ಹೊತ್ತಲ್ಲಿ ಬಿಳಿಕಲೆ ನಿವೃತ್ತಿಯಾಗುತ್ತದೆ. ಪುಷ್ಕರಣಿಯಲ್ಲಿ 48 ದಿನ ತೀರ್ಥ ಸ್ನಾನ ಮಾಡಿ ಪೂಜೆ ಸಲ್ಲಿಸಿದರೆ ಬಾಲಗ್ರಹ ಪೀಡೆ ನಿವಾರಣೆಯಾಗುತ್ತದೆ. ಭಕ್ತರ ಆಶೋತ್ತರಗಳು ಏನೇ ಇದ್ದರೂ ಕ್ಷೇತ್ರದಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡೆದುಕೊಂಡಲ್ಲಿ ನಿವಾರಣೆ ಆಗುತ್ತದೆ ಎಂದು ಹೇಳಿದರು. ದ್ವಿಭುಜ ಉಳ್ಳುವಂಥದ್ದು ಅಂದರೆ ಸುಬ್ರಹ್ಮಣ್ಯ 2 ಭುಜ ಷಣ್ಮುಖ 6 ಕಣ್ಣು ಉಳ್ಳುವಂಥವ. ಆದರೆ ಈಗ ಮೂರ್ತಿಗೆ ಅದು ಬಾಲಮೂರ್ತಿ ಆದ್ದರಿಂದ 6 ಕಣ್ಣಿಲ್ಲ, 2 ಕಣ್ಣು ದ್ವಿಭುಜ. ಹಾಗಾಗಿ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶೇಷವಾದಂಥ ಸ್ಥಾನ. ಇಲ್ಲಿ ವಿಶೇಷವಾಗಿ ಸಂತತಿ ಪ್ರಾಪ್ತಿಗೋಸ್ಕರವಾಗಿ ವಿಶೇಷವಾಗಿ ಹರಕೆ ಹೇಳ್ಕೊಳ್ತಾರೆ. ಚಿನ್ನದ ಶಿಶು, ಬೆಳ್ಳಿ ತೊಟ್ಲು ಇದನ್ನು ಒಪ್ಪಿಸಿ ಒಂದು ಬಾಳೆಕೊನೆ ಪೂಜೆ ಅಂತ ನಾನು ಕೊಡ್ತೇನೆ ಅಂತ ಈ ವರ್ಷ ಹೇಳ್ಕೊಂಡು ಹೋದರೆ ಮುಂದಿನ ವರ್ಷ ಹುಡುಗನನ್ನು ಅಂತೂ ಸುಪುತ್ರನಾಗಿ ಹುಡುಗರು ಕರ್ಕೊಂಡು ಬಂದು ಆ ದೇವಿಯನ್ನು ಇಲ್ಲಿ ಸಲ್ಲಿಸಿ ಹೋಗ್ತಾರೆ. ಇಲ್ಲಿ ವಿಶೇಷವಾಗಿ ಬಾಳೆಕೊನೆ ಪೂಜೆ ಮತ್ತು ಅಪೂಪ ನೈವೇದ್ಯ ವಿಶೇಷವಾದಂಥದ್ದು. ಇನ್ನು ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಇಂಥದ್ದೆಲ್ಲ ದಿನನಿತ್ಯವಾಗಿ ನಡೀತಾ ಇರುವಂಥ ಒಂದು ವಿಶೇಷವಾದಂಥ ಕಾರ್ಯ. ಇಲ್ಲಿ ಸಾಧಾರಣವಾಗಿ ಒಂದು ದಿನಕ್ಕೆ ಸಾಧಾರಣ ಸಹಸ್ರಾರು ಜನ ಬರ್ತಾರೆ. ಪ್ರತಿಯೊಬ್ಬರೂ ಸಹ ಇಲ್ಲಿ ಅಭಿಷೇಕಾದಿಗಳನ್ನು ಮತ್ತು ಮುಂದೆ ಸರೋವರ ಉಂಟು, ಆ ಸರೋವರ ಸ್ನಾನ ಮಾಡಿ ಇಲ್ಲಿ ಏನು ಭಕ್ತಿಯಿಂದ ಅವರು ಸೇವೆ ಸಲ್ಲಿಸ್ತಾರೋ ಅವರಿಗೆ ಸುಪುತ್ರ ಹೇಳುವಂಥದ್ದು ಅನುಗ್ರಹ ಆಗುವುದು. ಸುಬ್ರಹ್ಮಣ್ಯ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತದೆ. ಇನ್ನು ವಿಶೇಷವಾಗಿ ಬಿಳಿ ಕಲೆ ಅಂದರೆ ನಮ್ಮಲ್ಲಿ ಬಿಳಿ ಕಲೆ ಅಂತ ಹೇಳ್ತಾರೆ, ಅದು ಸಹ ನಿವೃತ್ತಿ ಆಗ್ತದೆ. ಮತ್ತು ಬಾಲಗ್ರಹಾದಿ ತೊಂದರೆ ಇದ್ದವರು ಇಲ್ಲಿ ಪ್ರತಿನಿತ್ಯ ಸಾಧಾರಣ 48 ದಿವಸ ಒಂದು ಮಂಡಲ ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿ ಪೂಜೆ ಹರಕೆ ಇದನ್ನು ಒಪ್ಪಿಸಿದರೆ ಅವರಿಗೆ ಆಡಳಿತ ಮಂಡಳಿ ಸದಸ್ಯರು, ಸ್ವಯಂ ಸೇವಕರು ಆಗಮಿಸಿದ ಭಕ್ತರಿಗೆ ಮಾಹಿತಿ ನೀಡುವ ಮೂಲಕ ಭಕ್ತರಿಗೆ ಗೊಂದಲ ಮೂಡದಂತೆ ವ್ಯವಸ್ಥೆ ಕಲ್ಪಿಸಿದರು. ಒಟ್ಟಿನಲ್ಲಿ ಶ್ರೀ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಚಂಪಾಷಷ್ಠಿ ಉತ್ಸವದ ಸಂಭ್ರಮ ರಂಗೇರಿದ್ದು ನಾಡಿನ ವಿವಿಧೆಡೆಯಿಂದ ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯ ಮೂಲಕ ಶ್ರೀ ಕ್ಷೇತ್ರದಲ್ಲಿ ವರ್ಷದಿಂದ ವರ್ಷಕ್ಕೆ ಜಾತ್ರಾ ಮೆರುಗು ಹೆಚ್ಚುತ್ತಿದೆ ಎನ್ನಬಹುದು. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.